ಒಟ್ಟು 6 ದಿನಗಳ ಪರಪ್ಪನ ಅಗ್ರಹಾರದ ಜೈಲುವಾಸದ ನಂತರ ಎಚ್ ಡಿ ರೇವಣ್ಣ ಇದೀಗ ರಿಲೀಸ್ ಆಗಿದ್ದಾರೆ. ಅಲ್ಲಿಂದ ನೇರವಾಗಿ ನೋಡಿ, ಈ ದೃಶ್ಯದಲ್ಲಿ ಗಮನಿಸಬಹುದು ಎಚ್ ಡಿ ರೇವಣ್ಣ ಅವರು ಅಲ್ಲಿಂದ ಹೊರಟಂತಹ ದೃಶ್ಯ ಅದು. ಇವತ್ತು ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಎದ್ದು ಸಿದ್ಧವಾಗಿದ್ರು, ದೇವರ ಸ್ತೋತ್ರವನ್ನ ಪಠಣೆ ಮಾಡಿದ್ರೆ, ಬಹಳ ಆಕ್ಟಿವ್ ಆಗಿದ್ರು ಇವತ್ತು ಜೈಲಿನಲ್ಲಿ ಅನ್ನೋ ಮಾಹಿತಿ ಕೂಡ ಬೆಳಗ್ಗೆಯಿಂದ ಲಭ್ಯ ಆಗ್ತಾ ಇತ್ತು. ಇವತ್ತು ತಾನು ಬೇಲ್ ಮೇಲೆ ರಿಲೀಸ್ ಆಗ್ತಾ ಇರೋದ್ರಿಂದ ಇಷ್ಟು ದಿನ ಜೈಲಿನಲ್ಲಿದ್ದಂತಹ ರೇವಣ್ಣ ಇವತ್ತು ಸ್ವಲ್ಪ ಉತ್ಸುಕರಾಗಿ ಕಂಡು ಬರ್ತಾ ಇದ್ರು ಅಂತ. ಕಾರಣ ಬೇಲ್ ಸಿಕ್ಕಿದೆ. ಯಾವಾಗ ಸೋಮವಾರದ ವಿಚಾರಣೆಯಲ್ಲಿ ತನಗೆ ಬೇಲ್ ಸಿಗುತ್ತೋ ಅಂತ ಹೇಳಿ ಹಾಗೆ ಕಾದಿದ್ರು ಕೂಡ ಅಂದುಕೊಂಡ ಹಾಗೇನೆ ಅವರ ವಕೀಲರ ಶತ ಪ್ರಯತ್ನದಿಂದಾಗಿ ನಿನ್ನೆ ಅವರಿಗೆ ಅಂತಿಮವಾಗಿ ಜಾಮೀನು ಲಭ್ಯ ಆಗಿರೋದು. ಸೊ ಇವತ್ತು ಬೆಳಗ್ಗೆಯಿಂದನೇ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ನಿನ್ನೆ ಸಂಜೆ ನಂತರದಲ್ಲಿ ಅವರಿಗೆ ಬೇಲ್ ಲಭ್ಯವಾಗಿದ್ದರಿಂದ ಉಳಿದಂತಹ ಕಾನೂನು ಪ್ರಕ್ರಿಯೆಗಳು ನಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಒಂದು, ಈ ಬೇಲ್ ನೀಡುವಂಥ ಸಂದರ್ಭದಲ್ಲಿ ಕೋರ್ಟ್ ಶ್ಯೂರಿಟಿ ಬಾಂಡ್ಗಳನ್ನು ಕೇಳುತ್ತೆ, ಅದನ್ನು ಒದಗಿಸಬೇಕು. ಅದಾದಮೇಲೆ ಆ ದಾಖಲೆಗಳನ್ನು ತೆಗೆದುಕೊಂಡು ಜೈಲಾಧಿಕಾರಿಗಳಿಗೆ ನೀಡಬೇಕಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಜೈಲಿಂದ ಈ ಜಾಮೀನಿನ ಪ್ರತಿಯನ್ನು ಅಮೀನ್ ಪಡೆದುಕೊಂಡು ಬಂದು ಜೈಲಧಿಕಾರಿಗಳಿಗೆ ಕೊಡ್ತಾರೆ. ಒಟ್ಟಾರೆ ಇಷ್ಟೆಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ ನಂತರ ಸಂಪೂರ್ಣವಾಗಿ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಮುಗಿಸಿ ಆದಮೇಲೆ ಆರೋಪಿಯಾಗಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ಎಚ್ ಡಿ ರೇವಣ್ಣ ಅವರನ್ನು ರಿಲೀಸ್ ಮಾಡಲಾಗುತ್ತೆ. ಸೊ ಈ ಎಲ್ಲ ಪ್ರಕ್ರಿಯೆ ಮುಗಿಯೋದಕ್ಕೆ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನ 1:30 ಸಮಯ ತೆಗೆದುಕೊಂಡಿದೆ. ಅಂತಿಮವಾಗಿ ಮಧ್ಯಾಹ್ನದ 1:30 ಸುಮಾರಿಗೆ ಎಚ್ ಡಿ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ನೇರವಾಗಿ ಇಲ್ಲಿಂದ ಅವರು ಎಚ್ ಡಿ ದೇವೇಗೌಡರ ಅವರ ನಿವಾಸಕ್ಕೆ ತೆರಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ದೇವೇಗೌಡರ ನಿವಾಸದಲ್ಲಿ ಬೆಳಗ್ಗೆಯಿಂದನೇ ಪೂಜೆಗಳನ್ನು ನೆರವೇರಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.